ಸಚಿವರಾದ ಎಚ್.ಸಿ. ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ ಜಿಲ್ಲಾ ನಾಯಕ ಹೋರಾಟ ಸಮಿತಿ. ವಾಲ್ಮೀಕಿ ಶ್ರೀಗಳ ನೇತೃತ್ವದಲ್ಲಿ ಭೇಟಿ. ಜಿಲ್ಲಾ ನಾಯಕ ಜನಾಂಗದ ಹೋರಾಟ ಸಮಿತಿಯಿಂದ ಡಿಜಿಐಜಿಪಿಗೆ ದೂರು. ಎಸ್ಸಿ ಎಸ್ಟಿಗಳು ಒಗ್ಗಟ್ಟಾಗಿರಿ, ಸಮುದಾಯಗಳ ಒಡುಕು ಮಾಡುವ ಅಧಿಕಾರಿಗಳಿಗೆ ಶಿಕ್ಷೆಯಾಗಲಿ. ವಾಲ್ಮೀಕಿ ಶ್ರೀ ನಿರಪರಾಧಿಗಳಿಗೆ ಶಿಕ್ಷೆಯಾಗುವುದು ಬೇಡ. ಎಚ್.ಸಿ. ಮಹದೇವಪ್ಪ. ಚಾಮರಾಜನಗರದಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ವಾಲ್ಮೀಕಿ ಶ್ರೀಗಳ ನೇತೃತ್ವದಲ್ಲಿ ಚಾಮರಾಜನಗರ ಜಿಲ್ಲಾ ನಾಯಕ ಜನಾಂಗದ ಹೋರಾಟ ಸಮಿತಿಯು ಅವರ ಬೆಂಗಳೂರಿನ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ನಂತರ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಡಾ ಎಂಎಂ ಸಲೀಂ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ತಾಲೂಕಿನ ಜ್ಯೋತಿಗೌಡಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬುದ್ಧ ಪ್ರತಿಮೆಗಳಿಗೆ ಹಾನಿ ಉಂಟು ಮಾಡಿರುವ ಘಟನೆಯ ಬಗ್ಗೆ ತನಿಖೆ ಮಾಡುವ ಸಂದರ್ಭದಲ್ಲಿ ಕರ್ತವ್ಯ ಲೋಪವೆಸಗಿರುವ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ತನಿಖಾ ತಂಡದ 4 ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಚಾಮರಾಜನಗರ ಜಿಲ್ಲಾ ನಾಯಕ ಜನಾಂಗದ ಹೋರಾಟ ಸಮಿತಿ ವತಿಯಿಂದ ಬೆಂಗಳೂರಿನಲ್ಲಿ ಪೊಲೀಸ್ ಮಹಾನಿರ್ದೇಶಕರು ಸಚಿವರಿಗೆ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಪುರಿ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಡಾ ಎಂಎಂ ಸಲೀಂ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಅಕ್ಟೋಬರ್ 24ರಂದು ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಲೆಕ್ಸ್ ಮತ್ತು ಬುದ್ಧ ಪ್ರತಿಮೆಗಳಿಗೆ ಹಾನಿ ಉಂಟು ಮಾಡಿರುವ ಘಟನೆ ನಡೆದಿದ್ದು, ಈ ವಿಚಾರವು ಅತ್ಯಂತ ಖಂಡನೀಯವಾಗಿರುವ ವಿಷಯವಾಗಿರುತ್ತದೆ. ಈ ಘಟನೆಯ ಬಗ್ಗೆ ತನಿಖೆ ಮಾಡುವ ಹೊಣೆ ಹೊತ್ತಿರುವ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಮತ್ತು ಅವರ ತನಿಖಾ ತಂಡದ ಸದಸ್ಯರಾದ ಆರಕ್ಷಕ ಇನ್ಸ್ಪೆಕ್ಟರ್ ಶ್ರೀಕಾಂತ್, ಆರಕ್ಷಕ ಇನ್ಸ್ಪೆಕ್ಟರ್ ಸಾಗರ್, ಆರಕ್ಷಕ ಇನ್ಸ್ಪೆಕ್ಟರ್ ನವೀನ್, ಎಎಸ್ಐ ಮಹದೇವರವರನ್ನೊಳಗೊಂಡದ್ದು ಈ ತನಿಖಾ ತಂಡವು ನಿಷ್ಪಕ್ಷಪಾತವಾಗಿ ದಕ್ಷತೆಯಿಂದ ತನಿಖೆಯನ್ನ ನಡೆಸದೆ ನಾಯಕ ಜನಾಂಗವನ್ನೇ ಗುರಿಯಾಗಿಟ್ಟಿಸಿಕೊಂಡು ತನಿಖೆ ಮಾಡಿರುವುದು ಖಂಡನೀಯವಾಗಿರುತ್ತದೆ. ತನಿಖಾ ತಂಡವು ಪ್ರಾರಂಭವಾದ ದಿನಗಳಲ್ಲಿ ನೈಜವಾಗಿ ಲಭ್ಯವಾಗಿದ್ದ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸದೆ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಅದೇ ಗ್ರಾಮದ ಮಂಜಾ ಅಲಿಯಾಸ್ ಪೆಂಟಾಲ್ ಮಂಜಾ ಎಂಬ ವ್ಯಕ್ತಿಯನ್ನ ಬಂಧಿಸಿದ್ದು, ಆ ಸಂದರ್ಭದಲ್ಲಿ ನಾಯಕ ಜನಾಂಗದ ಗೌರವಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ಪತ್ರಿಕಾ ಹೇಳಿಕೆಯನ್ನ ನೀಡಿರುತ್ತಾರೆ. ಇನ್ನು ಆ ಸಂದರ್ಭದಲ್ಲಿ ನಾಯಕ ಜನಾಂಗವು ಪೊಲೀಸ್ನವರು ತನಿಖೆ ಮಾಡುತ್ತಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅಪಾರವಾದ ಗೌರವ, ಪ್ರೀತಿ, ವಿಶ್ವಾಸಗಳನ್ನಿಟ್ಟುಕೊಂಡು ನಾಯಕ ಜನಾಂಗವು ಈ ವಿಷಯದಲ್ಲಿ ಯಾವುದೇ ಮಧ್ಯಪ್ರವೇಶ ಮಾಡದೆ ಅತ್ಯಂತ ಸಮಯೋಚಿತ ನಿರ್ಧಾರವನ್ನು ತೆಗೆದುಕೊಂಡು ತಾಳ್ಮೆಯಿಂದ ಪೊಲೀಸ್ ತನಿಖೆಯ ಬಗ್ಗೆ ಸಂಪೂರ್ಣವಾಗಿ ವರದಿ ಬರಲಿ ಎಂದು ತಾಳ್ಮೆಯಿಂದ ಇತ್ತು. ತದನಂತರ ಮಂಜು ಅಲಿಯಾಸ್ ಪೆಂಟಾಲ್ ಮಂಜುನನ್ನ ಬಂಧಿಸಿದ ನಂತರ ಪೂರಕ ಸಾಕ್ಷ್ಯಗಳನ್ನು ನೀಡಲು ಸಾಧ್ಯವಿಲ್ಲದ ಕಾರಣ ಅವನ ಇನ್ನೊಬ್ಬ ಗೆಳೆಯನಾದ ಚಾಮರಾಜನಗರ ತಾಲೂಕು ಹರದನಹಳ್ಳಿ ಗ್ರಾಮದ ಶಿವಣ್ಣ ಅಲಿಯಾಸ್ ಜಜ್ಜಿ ಎಂಬ ವ್ಯಕ್ತಿಯನ್ನ ತನಿಖೆಗಾಗಿ ಕರೆಸಿಕೊಂಡು ಅಪರಾಧಿತನ ವಿರುದ್ಧವಾಗಿ ಸಾಕ್ಷಿಯನ್ನ ನೀನು ಹೇಳಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿವಣ್ಣ, ನಾನು ಮಂಜುನ ಸ್ನೇಹಿತನಾಗಿದ್ರು, ಇದುವರೆಗೂ ನನ್ನ ಜೊತೆಗೆ ಯಾವುದೇ ವಿಷಯವನ್ನ ಚರ್ಚಿಸಿಲ್ಲ ಮತ್ತು ಯಾವುದೇ ವಿಷಯ ನನಗೆ ಗೊತ್ತಿಲ್ಲ ಎಂದು ತನಿಖಾ ತಂಡಕ್ಕೆ ತಿಳಿಸಿದ ನಂತರ ಅವನನ್ನ ವಾಪಸ್ ಕಳುಹಿಸಿದ್ದು, ಮತ್ತೆ ಬೇರೆ ಬೇರೆ ಪೂರಕ ಸಾಕ್ಷಿಗಳು ಸಿಗದೇ ಇದ್ದ ಕಾರಣಕ್ಕಾಗಿ 2 ದಿನಗಳ ನಂತರ ಶಿವಣ್ಣನನ್ನ ತನಿಖೆಗೆ ಎಂದು ಕರೆಸಿಕೊಂಡು ಅವನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಅಲ್ಲದೆ ನಾಯಕ ಜನಾಂಗದ ಮೇಲೆ ಕಪ್ಪು ತರುವ ಕೆಲಸ ಮಾಡಿದ್ದಾರೆ. ನಿರಪರಾಧಿಗಳಿಗೆ ತೊಂದರೆ ಕೊಟ್ಟಿರುವ ಪೊಲೀಸರ ಮೇಲೆ ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಚಾಮರಾಜನಗರ ಜಿಲ್ಲಾ ನಾಯಕ ಜನಾಂಗದ ಹೋರಾಟ ಸಮಿತಿ ಮನವಿಯಲ್ಲಿ ಒತ್ತಾಯಿಸಿದೆ. ಈ ಸಂದರ್ಭದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂ ರಾಮಚಂದ್ರ, ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲ್ಲಂಬಳ್ಳಿ ಸೋಮನಾಯಕ, ಮುಖಂಡ ಗಿರೀಶ್, ತಾಲೂಕಾ ನಾಯಕ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ ನಾಯಕ, ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ್, ಕೊಳ್ಳೇಗಾಲ ಚಿಕ್ಕಮದನಾಯಕ, ಮಾಜಿ ಸದಸ್ಯರಾದ ಶಿವರಾಜ್, ಶಂಕುಮಣಿ, ಬುಲೆಟ್ ಚಂದ್ರು, ಮಸಣಾಪುರ ಮಹದೇಶ, ಸಿಂಗನಪುರ ಮಹದೇಶ, ಗಣೇಶ್, ಚಂದ್ರು, ಮುಖಂಡರಾದ ಕಪಿನಿ ನಾಯಕ, ಕಂಡಕ್ಟರ್ ಸೋಮನಾಯಕ, ಕೃಷ್ಣ ನಾಯಕ, ನಾಗೇಂದ್ರ, ಸೋಮೇಶ್, ಶಿವು, ವಿರಾಟ್, ಅಮಚವಾಡಿ ಮಹೇಂದ್ರ, ಬದನಗುಪ್ಪೆ ಶಿವರಾಮ್, ಗ್ರಾಮ ಪಂಚಾಯತಿ ಸದಸ್ಯ ನಿಂಗನಾಯಕ, ಬಸವಣ್ಣ ನಾಯಕ, ಚಿಕ್ಕನಣ್ಣ ನಾಯಕ, ನಂಜುಂಡಸ್ವ, ಗುರುಲಿಂಗ ನಾಯಕ, ನಾಗನಾಯಕ, ಉಮಾಶಂಕರ, ವೆಂಕಟಚಲ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಬ್ಬ ನಂಜುಂಡ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ನಮ್ಮಲ್ಲಿ ಅದನ್ನು ಒಂದು ಪ್ರಪೋಸಲ್ ಮಾಡೋಣ, ಅವ್ರ ಕಡೆನೂ ಒಂದಷ್ಟು ಜನ ಬರಲಿ, ನಮ್ಗೊಂದಷ್ಟು ಅದನ್ನು ಸಮನ್ವಯ ಸಮಿತಿ ಮಾಡೋಣ. ಮುಂದೆ ಈ ರೀತಿ ಏನಾದರೂ ತೊಂದರೆಗಳಾದರೆ ನಮಗೆ ಸಮನ್ವಯ ಸಮಿತಿ ಡೈರೆಕ್ಟ್ ರಿಪೋರ್ಟ್ ಮಾಡಲಿಕ್ಕೆ ಆಗ್ತದೆ ಮಿನಿಸ್ಟರ್. ಅವಾಗ ಅವ್ರಿಗೆ ನೇರವಾಗಿ ಪಿಕ್ಚರ್ ಸಿಗುತ್ತದೆ ಮತ್ತು ಅಥೆಂಟಿಕಲ್ ಸಿಗ್ತದೆ. ಇದು ಆ್ಯಕ್ಚುಲಿ ನಾವು ಸತಿ ಹೋರಾಟ ಕರೆ ಕೊಟ್ಟಾಗ ನಮ್ಮ ಮುಖಂಡರು ಆ್ಯಕ್ಚುಲಿ ಅದನ್ನು ಅವ್ರಿಗೆ ಬೇಡ ಅಂತಲೂ ಇಲ್ಲಪ್ಪ ಇದನ್ನೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕಂತಂದರೆ ಇವರೆಲ್ಲರೂ ಇನ್ವಾಲ್ವ್ಮೆಂಟ್ ಆದರು. ಸರಿ ಸರಿ. ಈಗ ಅವರು ಇನ್ವಾಲ್ವ್ಮೆಂಟ್ ಆಗಿಲ್ಲ, ನಮ್ಮ ಕಡೆಯಿಂದ ಇಲ್ಲ, ಇದು ಮಿಸ್ಟೇಕು. ಅದು ಮುಂದುವರೆದು ಏನು ಮಾಡಿದ್ವಿ ನಾವು ಎಸ್ ಸಿ ಒಂದಾಗಬೇಕಂತೇಳಿ ಚಾಮರಾಜ ಜಿಲ್ಲೆ ಒಳಗೆ ರಾಮಚಂದ್ರನ ಸಿಂಗಪುರ ಸೇರಿ ಅವತ್ತು ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ಬಿಟ್ರು. ನಾವು ಅವತ್ತ ಬರೋದಿತ್ತು
ಇಲ್ಲಿಗೆ ಚಾಮರಾಜನಗರಕ್ಕೆ ಪುನೀತ್ ರಾಜ್ಕುಮಾರ್ ತೀರ್ಕೊಂಡು ನರಸಿಕೆರೆ ವಾಲ್ಮೀಕಿ ಜಯಂತಿ ಮುಗಿಸ್ಕೊಂಡು ಮತ್ತು ಅವರು ಚಾಮರಾಜನಗರದ ಬಂದಲ್ಲ ಮತ್ತು ಈಗ ನೋಡಪ್ಪ ಇವರೆಲ್ಲ ಹಿಂಗೆ ಒಬ್ಬ ದೊಡ್ಡ ಸ್ಟಾರ್ ತೀರ್ಕೊಂಡಾನೆ ಇವರೆಲ್ಲ ಸೇರಿ ಹಿಂಗೆ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ತಪ್ಪು ಸಂದೇಶ ಹೋಗ್ಬಾರ್ದು ಅಂತೇಳಿ ಅವತ್ತು ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಅದು ಹಂಗೆ ನೆನಗುದಿಗೆ ಬಿದ್ದು ಬಿಡ್ತಾರೆ. ಯಾಕಂದ್ರೆ ಅವರು ಒಳ ಮೀಸಲಾತಿ ಅದೆಲ್ಲ ಸ್ವಲ್ಪ ಅವ್ರ ಸ್ವಾಮೀಜಿಯವರಲ್ಲಿ ಸ್ವಲ್ಪ ಹೊಂದಾಣಿಕೆ ಆಗಲಿಲ್ಲ. ಅದು ಹಂಗೆ ನೆನಗುದಿ ಬಿದ್ದೈತೆ. ಅದು ಈಗ ನೀವು ಹೇಳ್ದಂಗೆ ಈಗ ಸಾವ್ರದ್ದು ಹೇಳಿದ್ವಿ ನಾವೆಲ್ಲ SC/ST ಮೀಸಲಾತಿದು ಸ್ವಲ್ಪ ಸಮಸ್ಯೆ ಇರುತ್ತೆ. ಈಗ ನಾಳೆನೇ ಮೀಟಿಂಗ್ ಕರ್ಕೊಂಡಿರುತ್ತೆ. ನಾಳೆ ಬಿಟ್ಟು ನಾಡ್ದು 6ನೇ ತಾರೀಕು ಇಲ್ಲಿ CM ಅಧ್ಯಕ್ಷತೆಯಲ್ಲಿ ಅದು ಮುಂದುವರೆದ ಭಾಗ ಏನಾದ್ರು ಅಕಸ್ಮಾತ್ ನಾವು ಸ್ವಾಮೀಜಿಯವರೆಲ್ಲ ಮಾತಾಡ್ತೀವಿ. ಸಾಧ್ಯ ಎಲ್ಲರೂ ಸ್ವಾಮಿಗಳು ಒಂದಾಗಿ ನಾವೆಲ್ಲ ಒಟ್ಟಾಗಿ ಒಂದು ಸಂದೇಶ ಕೊಡೋದು. ಇನ್ನು ಸಣ್ಣ ಪುಟ್ಟ ಈಗ ಇಂಥವಾದಾಗ ಅವ್ರು ಯಾರು ತಪ್ಪಿಸ್ತೀರೋ ಅವ್ರು ಕ್ರಮ ತಗೋಬೇಕು ಗೊತ್ತಾಗಲ್ಲ ಮಾಡಿ ಅದೊಂದು ಕೇಳಿದ್ದಾರೆ. ಎರಡನೇದು ಈಗ ಆಲ್ರೆಡಿ ಏನು ಅಧಿಕಾರಿಗಳ ವಿಚಾರದಲ್ಲಿ ಅಥವಾ ಕ್ರಮ ತಗೋಬೇಕು ಕ್ರಮ ತಗೊಂಡಿದ್ದಾರೆ. ಅದು ಮಾತಾಡಿದ್ದಾರೆ, ಹತ್ರ ಮಾತಾಡಿದ್ದಾರೆ. ಇನ್ನು ನಮ್ಮದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗೌರವಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಥವಾ ಅದಕ್ಕೆ ಯಾವುದೇ ರೀತಿ ಚ್ಯುತಿ ಬರೆದಿದ್ದಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಎಂಕ್ವೈರಿ ಮಾಡಬೇಕು ಸಪ್ರೇಟಾಗಿ ಅಂತ ಹೇಳಿದ್ದಾರೆ. ಬೇರೆ ಟೀಮು SP ಅವರೆಲ್ಲ ಲೋಕಲ್ ಡಿಪಾರ್ಟ್ಮೆಂಟ್ ಲೋಕಲ್ ಪೊಲೀಸ್ ಅವರು ತನಿಖೆಗೆ ಸಪ್ರೇಟ್ ಆಫೀಸರ್ಸ್ಗಳನ್ನ ಅಪಾಯಿಂಟ್ ಮಾಡಿ ಸಪ್ರೇಟಾಗಿ ಎಂಕ್ವೈರಿ ಆಗ್ತದೆ. ಹಂಗಾಗಿ ಇದ್ರೂ ನ್ಯಾಯ ಸಿಗ್ತದೆ. ನಾವು ಅದರಲ್ಲಿ ಆತಂಕ ಪಡುವಂಥದ್ದಿಲ್ಲ ಮತ್ತು ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ಕಳಂಕ ಇಲ್ಲ ಅಥವಾ ಚ್ಯುತಿ ಇಲ್ಲ. ಈ ವಿಷಯದಲ್ಲಿ ಮುಂದೆ ಯಾವ ರೀತಿ ಆಗ್ತದೆ ಅಂತ ನೋಡಿ ಆಮೇಲೆ ನಮ್ಮ ಕ್ರಮಗಳ ಅಥವಾ ನಮ್ಮ ಹೋರಾಟ ಅಥವಾ ಇನ್ನೇನಿದೆ ಅದರ ನಾವು ನಮ್ಮ ಎಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ. ನಮ್ಮ ರಾಮಚಂದ್ರನಿದ್ದಾರೆ, ಸೀನಣ್ಣವ್ರು ಬಸವರಾಜಣ್ಣವ್ರು ಎಲ್ಲರೂ ಇದ್ದಾರೆ. ಸೊ ಹಂಗಾಗಿ ಎಲ್ಲ ಮತ್ತು ಸೋಮನಾಯ್ಕಣ್ಣವ್ರು ಎಲ್ಲ ಇದ್ದಾರೆ. ನಾವೆಲ್ಲ ಕೂಡಿ ಏನು ಮಾಡಬೇಕು ಅಂತ ಒಂದು ದೊಡ್ಡವರು ಒಂದು ಇದ್ರ ಮೇಲೆ ಮಾರ್ಗದರ್ಶನ ಮೇಲೆ ಮಾಡ್ಕೊಂಡು ಹೋಗ್ಬೇಕು. ಅಪ್ಪ ಅವರು ಮುಂಚೂಣಿಯಲ್ಲಿ ಇರ್ತಾರೆ. ಅವರು ಸ್ವಾಮೀಜಿಗಳು ಕೂಡ ಯಾವ ರೀತಿ ಏನು ರೆಸ್ಪಾಂಡ್ ಮಾಡ್ತಾರೆ ಅದನ್ನೆಲ್ಲ ನಾವು ಮುಂದಕ್ಕೆ ನೋಡ್ಕೊಳ್ಬೇಕು. ಅದು ಇನ್ನೊಂದು ವಿಚಾರ, ನಾವೇನಿವತ್ತು ಭಾಳ ಮುಜುಗರದಲ್ಲಿದ್ವಿ. ಅಂಥ ಸಂದರ್ಭದಲ್ಲಿ ಇಲ್ಲ ನೀವು ಬರಲೇಬೇಕಿದ್ರಿ ನಮ್ಮ ಪರವಾಗಿ ಅಂತ ಹೇಳಿದ್ರಲ್ಲ. ಇಡೀ ಚಾಮರಾಜನಗರ ಮತ್ತು ನಿಮ್ಗೆ ಹೋಗ್ತಿದ್ದೀವಿ, ಇನ್ನೂ ಸಹಿತ ಮುಂದೆನೂ ಎಲ್ಲರೂ ಬಂದಿರೋ ಎಲ್ಲರ ಪರವಾಗಿ ಬುದ್ಧಿಯವ್ರಿಗೆ ಧನ್ಯವಾದಗಳು. ವೈಯಕ್ತಿಕವಾಗಿ ನಮಗೆ ಮೈಸೂರು ಚಾಮರಾಜನಗರ ಒಳಗೆ ನಮ್ಮ 18 ವರ್ಷದಲ್ಲಿ ಯಾವತ್ತೂ ಸಮಾಜ ನಮ್ಮನ್ನು ಯಾವತ್ತೂ ಅಗೌರವ ಕಂಡಿದ್ದಾರೆ, ಅಭಿನಂದನೆ ಕಂಡಿದೆ. ಈ ಸಮಸ್ಯೆ ಏನಪ್ಪ ಚಿನ್ನಪ್ಪನ ಹೇಳ್ಕೊಳ್ಳೋದು ಅಥವಾ ನಿಮಗೆ ಹೇಳೋದೇನಪ್ಪ ಅಂದರೆ ಈಗ ನನ್ನ ಕಾರ್ಯಕ್ರಮ ಇತರ ಕಾರ್ಯಕ್ರಮ ಅಲ್ಲ. ಈಗ ನೀವು ಒಂದು ಕರೆದಿರ್ತೀರಿ, ಆ ಕಾರ್ಯಕ್ರಮ ಹೋಗದೇ ಇದ್ದಾಗ ಏನಾಗುತ್ತೆ, ಗುರುಗಳು ಬರ್ಲಿಲ್ಲೋಡಪ್ಪ ಅಂತ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ ಎಷ್ಟೋ ಸಲ. ಇಲ್ಲಪ್ಪ ಸಮಾಜದ ಅದು ದೊಡ್ಡ ಸಮಸ್ಯೆ ಇರ್ತದೆ, ಹೋಗಲೇಬೇಕು ಅಂತಂದಾಗ ಅವ್ರಿಗೇನಾಗುತ್ತೆ ಅಲ್ಲಿ ಪ್ರತಿಷ್ಠೆ ತೊಗೊಂಡ್ಬಿಡ್ತಾರೆ ಅವರು. ಸ್ವಾಮೀಜಿ ನಮ್ಮ ಕಾರ್ಯಕ್ರಮ ಬರಲಿಲ್ಲಪ್ಪ ಅಂತ ಇವು ನಮಗೆ ಇಕ್ಕಟ್ಟಾಗ್ತಿರ್ತಾರೆ. ಮೊನ್ನೆ ನಂಜುಗೂಡಲ್ಲೇ ಸಮಸ್ಯೆ ಕೇಳಿ ಬಸವರಾಜ ಜೊತೆ ನಾನು ಮಾತಾಡಿದ್ವಿ. ಹಿಂಗಾದಾಗೆ ನನಗೆ ಸ್ವಲ್ಪ ಕಿರಿಕಿರಿ ಆದಾಗೆ ಅಷ್ಟೇನು ಬಿಟ್ಟರೆ ನಾವು ನಿಮ್ಮ ಜೊತೆಗೆ ಸಮಾಜ ಜೊತೆಗೆ ನಾವು ನಿಮ್ಮ ಜೊತೆ ವಿದ್ಯಾರ್ಥಿಗೆ ಜಿಲ್ಲೆಗೆ ಏನಾರು ಅಕಸ್ಮಾತ್ ನಮ್ಮ ಸಮುದಾಯಕ್ಕೆ ಅಗೌರವ ಆಗುವಂಥ ಸಂದರ್ಭ ಇದ್ದರೆ ನಾವಂತೂ ಧನ್ಯವಾದಗಳು. ದಯವಿಟ್ಟು ತಾವು ಒಂಚೂರು ಹಿಂದಕ್ಕೆ ಹೋಗಿ ಚೆನ್ನಾಗಿ ಬರೋದು. ಇನ್ನೊಂದು ಅಲ್ಲ, ಹಿಂದಕ್ಕೆ ಹೋದ್ರೆ ಮುಖ ಸರಿಯಾಗಿ ಬರಲ್ಲ. ಬತ್ತೆ ಬಿಡಿ ಸರ್, ಯಾಕೆ ಸರ್ ನನ್ನ ಕ್ಯಾಮ್ರಾ ನಿಮ್ಮ ಚೆಲ್ಲಿದೆ. ಯಾರು ನಿರಪರಾಧಿಯವನ್ನೇ ಅವನು ಶಿಕ್ಷೆ ಆಗಬಾರ್ದು, ಅಪರಾಧ ಮಾಡಬೇಕು. ಮತ್ತು ನಿಮ್ಮ ಆಸೆ ಏನಿದೆ, ಬೇಡಿಕೆ ಏನಿದೆ, ಆ ಬೇಡಿಕೆ ಬಗ್ಗೆ ಪೂರ್ವಕವಾಗಿ ನಾನು CM ಹತ್ರ ಮಾತಾಡ್ತೀನಿ. ಅದನ್ನು ಪೂರೈಕೆ ಮಾಡೋಕ್ಕೆ ಬೇಕು. ಯಾಕಂದ್ರೆ ಅವ ಭಯ ಒಂದು ಸ್ವಲ್ಪ ನಿಷ್ಪಕ್ಷಪಾತವಾಗಿಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಿಕೊಡ್ತೀನಿ, CM ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ. ಭರವಸೆ ಕೊಟ್ಟರೆ ಆಮೇಲೆ ಈಗ ಉಪವಾಸ ಮಾಡೋದು ನಮ್ಮ ರಿಸರ್ವೇಷನ್ಗೋಸ್ಕರ ಇನ್ನೇನು ಒಂದು ಸಂದೇಶ ಕೊಟ್ಟಿದ್ದಾರೆ ಅಂದರೆ SC/STಗಳು ಒಂದಾಗೋದು, ಯಾಕೆ ಒಂದಾಗಬೇಕು ಅಂತ ಹೇಳಿದ್ದಾರೆ. ತುಂಬ ಪ್ರಮುಖವಾದಂಥ ವಿಷಯನ ನಮ್ಮೆಲ್ಲರೂ ಎರಡೂ ಸಮಾಜಕ್ಕೂ ಹೇಳಿದರು. ನಾವೆಲ್ಲರೂ ಜಿಲ್ಲಾ ಮಟ್ಟದಲ್ಲಿ SC/ST ಇಂಪಾರ್ಟೆಂಟ್ ಲೀಡರ್ಶಿಪ್ ಸಮನ್ವಯ ಸಮಿತಿ ಮಾಡ್ತಾರೆ. ಅಲ್ಲಿ ಇಲ್ಲಿ ಹಳ್ಳಿ ಜೀವನ ಅಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಭಿನ್ನಾಭಿಪ್ರಾಯ ಬರ್ತದೆ. ಸ್ವಲ್ಪ ದಿನ ಆದ್ಮೇಲೆ ಸರಿ ಆಗ್ತದೆ. ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಒಟ್ಟಾಗಿದ್ದರೆ ಶಕ್ತಿ ಜಾಸ್ತಿ ಆಗುತ್ತೆ. ಈಗ ನಾನು ಸತೀಶ್ ಅವರು ಪರಮೇಶ್ವರು ಎಲ್ಲ ನಾವೆಲ್ಲ ಒಂದು ಟೀಮ್ ಆಗಿ ಶಕ್ತಿಯಾಗಿ ಆಚೆ ಬಿಡ್ತಾ ಇದ್ದೀವಿ. ನೀವೆಲ್ಲ ಇದ್ದೀರಿ ಅಂತ ಯಾವ ಕಾರಣಕ್ಕೂ ಡೈಲ್ಯೂಟ್ ಆಗಬಾರ್ದು, ದುರ್ಬಲ ಆಗಬಾರ್ದು, ವೀಕ್ ಆಗಬಾರ್ದು. ಮತ್ತು ಪ್ರತಿಯೊಂದು ಗುರುಗಳಾಗೋದಕ್ಕೆ ಅವಕಾಶ. ರಾಜ್ಯದಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ದೊಡ್ಡ ಎಲ್ಲೆಲ್ಲ ಅಲ್ಲಲ್ಲಿ ಸಣ್ಣ ಪುಟ್ಟ ಘಟನೆಗಳು ಈ ಥರ ಆಗ್ತವೆ. ಆದರೆ ಯಾರು ಈ ಕಡೆ ಮಾಡಿರಲಿ ಆ ಕಡೆ ಮಾಡಿರೋರು ಯಾರು ತಪ್ಪು ಮಾಡಿದ್ರು ತಪ್ಪೇ. ತಪ್ಪಾದವನಿಗೆ ಶಿಕ್ಷೆ ಆಗಲಿ, ತಪ್ಪೇ ಮಾಡದಿದ್ದವನಿಗೆ ಶಿಕ್ಷೆ. ಅದೇ ಕಾನೂನಿನ ಮೂಲ ಸಿದ್ಧಾಂತ ಇರೋದೇ ಹಾಗೆ. ನಾನು ಹಿಡಿದ್ರೆ ಇನ್ನೊಬ್ರು ಹಿಡಿದ್ರೆ
ಅದೆಲ್ಲ ಕಾನೂನು ಇರೋದೇ ಯಾರು ನಿರಪರಾಧಿಗೆ ಯಾವ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು, ಅಪರಾಧಿ ಯಾವುದಕ್ಕೂ ತಪ್ಪಿಸ್ಕೋಬಾರ್ದು. ಅದೇ ಕಾನೂನು ಸಿದ್ಧಾಂತ. ಸೊ ಅದ್ರ ರೀತಿ ಕ್ರಮ ತಗೊಳ್ಳೋಣ. ಮತ್ತು ಬೇರೆ ವಿಷಯ ಹೇಳಿದರೆ ನಾನು ಸತೀಶ್ ಅವ್ರ ಬಗ್ಗೆ ಮಾತಾಡ್ತೀನಿ, ಎಲ್ಲ ಒಗ್ಗಟ್ಟು. ಸರಿನಾ? ಸರಿ. ಕರ್ನಾಟಕನೇ ಸರಿ.